Hello everyone, welcome to Mokshik Academy. So in this video, I am going to give you some information regarding reasoning section for PGCET MBA 2020. So PGCET 2020 ಅಲ್ಲಿ ನಿಮಗೆ ಈಗ ಆಲ್ರೆಡಿ ಎಕ್ಸಾಮಿನೇಷನ್ಸ್ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಇನ್ನು ಪೋಸ್ಟ್ಪೋನ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಸೊ ಹಾಗಾಗಿ ಲಾಸ್ಟ್ ಪ್ರಿಪರೇಷನ್ಸ್ ಅಂತಾನೆ ಹೇಳ್ಬೋದು ನೀವು. ಸೊ ಈಗಾಗಲೇ ನಿಮ್ಮ ಡಿಗ್ರಿ ಎಕ್ಸಾಮಿನೇಷನ್ಸ್ ಎಲ್ಲ ಮುಗಿಸಿ ಬಂದಿರ್ತೀರಾ. ಸೊ ಲಾಸ್ಟ್ ಪ್ರಿಪರೇಷನ್ಸ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀರಾ. ಬಟ್ ಎಷ್ಟು ಓದಬೇಕು, ಯಾವ ಸೆಕ್ಷನ್ ಅಲ್ಲಿ ಎಷ್ಟು ಓದಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಬಿಕಾಸ್ ಯು ಕಾಂಟ್ ಸ್ಟಡಿ ಆಲ್ ದಿಸ್ ಟಾಪಿಕ್ಸ್ ಲೈಕ್ ಇನ್ ಯುವರ್ ಡಿಗ್ರಿ ಡೇಸ್. ಸೊ ನಿಮ್ಮ ಡಿಗ್ರಿ ಡೇಸ್ ಅಲ್ಲಿ ಎಕ್ಸಾಮಿನೇಷನ್ಸ್ ಅಲ್ಲಿ ಒಂದು ಸಬ್ಜೆಕ್ಟ್ ಅಲ್ಲಿ 5 ಚಾಪ್ಟರ್ಸ್ ಇರುತ್ತೆ. 5 ಚಾಪ್ಟರ್ಸ್ ಅಲ್ಲಿ 3 ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ನೀವೇನ್ ಮಾಡ್ತೀರಾ, ಬೇಸ್ಡ್ ಆನ್ ದಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡ್ಕೊಂಡು ನೀವು ಪ್ರಿಪರೇಷನ್ಸ್ ಮಾಡ್ಕೊಂಡು ಹೋಗ್ತೀರಾ. ಅದೇ ರೀತಿ ಇಲ್ಲೂ ಕೂಡ ನೀವು ಇಫ್ ಯು ಲುಕ್ ಅಟ್ ದಿ ಪಾಸ್ಟ್ 4 ಕ್ವಶನ್ ಪೇಪರ್ಸ್, ಲಾಸ್ಟ್ 4 ಇಯರ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ಯಾವ್ದು ಕಾಮನ್ ಆಗಿ ಅವನು ಕ್ವಶನ್ಸ್ ಕೇಳ್ತಾನೆ ಅದನ್ನ ನಾನು ಇಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಂದಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣ, ರೀಸನಿಂಗ್ ಸೆಕ್ಷನ್ಸ್ ಅಲ್ಲಿ ಯಾವ ಒಂದು ಇಂಪಾರ್ಟೆಂಟ್ ಎಷ್ಟು ಪಾರ್ಟ್ ಅಂದ್ರೆ ಎಷ್ಟು ಸೆಕ್ಷನ್ ನೀವು ಓದ್ಕೋಬೇಕು ಅಂದ್ರೆ ಇಂಪಾರ್ಟೆಂಟ್ ಆಗಿ, ಅಂದ್ರೆ ಎಲ್ಲಾನು ಓದ್ಲೇಬೇಕು, ಬಟ್ ಇಂಪಾರ್ಟೆಂಟ್ ಆಗಿ ಯಾವ್ದನ್ನ ಓದ್ಕೋಬೇಕು. ಬಿಕಾಸ್ ಸಮ್ ಸ್ಟೂಡೆಂಟ್ಸ್ ವಿಲ್ ಬಿ ಪ್ರಿಪೇರಿಂಗ್ ಫ್ರಮ್ ಪಾಸ್ಟ್ 1 ವೀಕ್. ಸೊ 1 ವೀಕ್ ಇಂದ ಪ್ರಿಪರೇಷನ್ಸ್ ಆಗ್ತಿರ್ತೀರಾ, ಕೆಲವರು 2 ಮಂತ್ಸ್ ಇಂದ ಆಗಿರ್ತೀರಾ, ಕೆಲವರು 3 ಮಂತ್ಸ್ ಇಂದ ಆಗಿರ್ತೀರಾ. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ನ್ಯೂ ಸ್ಟೂಡೆಂಟ್ಸ್. ಓಕೆ, ಬಟ್ ಮೇಜರ್ ಆಗಿ ಯಾವ ಟಾಪಿಕ್ಸ್ ಕವರ್ ಮಾಡಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಬರ್ತೀನಿ. ರೀಸನಿಂಗ್ ಅಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಂಬರ್ ಸೀರೀಸ್ ನ ನೋಡ್ಕೋಬೇಕಾಗುತ್ತೆ ಸ್ಟೂಡೆಂಟ್. ದೆನ್ ಲೆಟರ್ ಸೀರೀಸ್, ದೆನ್ ಅನಾಲಜಿ ಅಂತ ಹೇಳ್ತೀವಿ. ಇಟ್ ಮೇ ಬಿ ನಂಬರ್ ಅನಾಲಜಿ ಆಗ್ಬೋದು, ಲೆಟರ್ ಅನಾಲಜಿ ಆಗ್ಬೋದು, ಅಥವಾ ವರ್ಡ್ ಅನಾಲಜಿ ಆಗ್ಬೋದು. ಸೊ ಯಾವ್ದು ಬೇಕಾದ್ರೆ ಕೇಳ್ಬೋದು. ಓಕೆ, ಅಥವಾ 3 ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕೋಡಿಂಗ್ ಅಂಡ್ ಡಿಕೋಡಿಂಗ್, then blood relation, direction and syllogism. So istu part na you can say 1 2 3 4 5 6 7. So major anta helbodu ನೀವು. ಸೊ ಮೇಜರ್ ಈ 7 ಟಾಪಿಕ್ಸ್ ಅನ್ನ ಡೆಫಿನೆಟ್ ಆಗಿ ನೀವೇನ್ ಮಾಡಬೇಕಾಗುತ್ತೆ, ಪ್ರಿಪರೇಷನ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಸರ್ ಅಂತ ಹೇಳಿದ್ರೆ ಡೆಫಿನೆಟ್ ಕ್ವಶನ್ಸ್ ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಔಟ್ ಆಫ್ 25 ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 15 ಕ್ವಶನ್ ಫ್ರಮ್ ದಿಸ್ ಸೆಕ್ಷನ್. ಸೊ 15 ಕ್ವಶನ್ಸ್ ಅನ್ನ ನೀವು ಈ ಒಂದು ಸೆಕ್ಷನ್ ಇಂದ ನೀವೇನ್ ಮಾಡಬಹುದು, ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಅಂಡ್ ಯಾಕೆ ಈ 15 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆನ್ಸರ್ ಸಿಗುವಂತ ಚಾನ್ಸಸ್ ಇರುತ್ತೆ ಈ ಸೆಕ್ಷನ್ಸ್ ಅಲ್ಲಿ ನೀವು ಕರೆಕ್ಟ್ ಆಗಿ ಪ್ರಿಪರೇಷನ್ಸ್ ಆಗಿದ್ರೆ. ಸೊ ಹೌ ಟು ಪ್ರಿಪೇರ್, ನೀವು ಆಲ್ರೆಡಿ ಪ್ರಿಪೇರ್ ಆಗಿರ್ತೀರಾ. ಸೊ ನಾನು ಕೆಲವೊಂದು ಹಿಂಟ್ ಅನ್ನ ಕೊಡ್ತಾ ಬರ್ತೀನಿ. ಓಕೆ, ಸೊ ಐ ಕ್ಯಾನ್ ಡೂ ಎವ್ರಿಥಿಂಗ್ ಹಿಯರ್. ಸೊ ನಾನು ನಿಮಗೆ ಹಿಂಟ್ ಕೊಡ್ತಾ ಬರ್ತೀನಿ. ಸೊ ಫಾರ್ ಎಕ್ಸಾಂಪಲ್ ನಂಬರ್ ಸೀರೀಸ್ ಅಂತ ತಗೊಂಡಾಗ ನಿಮಗೆ ಸೀರೀಸ್ ಕೊಡ್ತೇನೆ. ಸೊ 2 4 6 8 ಕ್ವಶನ್ ಮಾರ್ಕ್ ಅಂತ ಕೊಡ್ತೇನೆ. ಬೈ ಲುಕಿಂಗ್ ಅಟ್ ದಿಸ್ ಯು ಕ್ಯಾನ್ ಸೇ ದಟ್ ಇಟ್ಸ್ ಎ ಡಿಫರೆಂಟ್ ಸೀರೀಸ್ ಅಂತ ಹೇಳ್ಬೋದು, ಅಥವಾ ಇಟ್ಸ್ ಎ ಅಡಿಷನ್ ಆಫ್ 2 ಅಂತ ಹೇಳ್ಬೋದು. ಇಟ್ಸ್ ಎಲ್ಲದಕ್ಕೂ ಡಿಫರೆನ್ಸ್ 2 ಇದೆ ಅಂತ ಹೇಳ್ಬೋದು, ಅಥವಾ ಇಟ್ಸ್ ಎ ಮಲ್ಟಿಪಲ್ಸ್ ಆಫ್ 2 ಅಂತ ಹೇಳ್ಬೋದು. ಸೊ ನೀವು ಏನ್ ಬೇಕಾದ್ರೆ ಹೇಳ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಬೇರೆ ರೀತಿ ಕೇಳ್ತೇನೆ. ಯಾವ ರೀತಿ, n ಸ್ಕ್ವೇರ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ 16 25 36 ಕ್ವಶನ್ ಮಾರ್ಕ್ ಅಂಡ್ 64. So this consists of, by looking at this number, first ಏನ್ ಮಾಡ್ತೀರಾ, ಆಲ್ವೇಸ್ ಡಿಫರೆನ್ಸ್ ನೋಡ್ತಾ ಬರ್ತೀರಾ ನೀವು. ಓಕೆ, ಡಿಫರೆನ್ಸ್ ಅಂತ ತಗೊಂಡಾಗ ನಿಮಗೆ 9 ಬರುತ್ತೆ. ಸೊ 11 ಡಿಫರೆನ್ಸ್ ಕೂಡ ವರ್ಕೌಟ್ ಆಗುತ್ತೆ. ಜೊತೆಗೆ ನಿಮಗೆ ನಂಬರ್ಸ್ ಗೊತ್ತಿದ್ರೆ, ಸೊ ಏನು ಈ ನಂಬರ್ಸ್ ಅಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತೀರಿ, ಸ್ಕ್ವೇರ್ಸ್, 4 ಸ್ಕ್ವೇರ್ಸ್ 5 ಸ್ಕ್ವೇರ್ 6 ಸ್ಕ್ವೇರ್ ಅಂಡ್ ಕ್ವಶನ್ ಮಾರ್ಕ್ ಅಂತ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ 7 ಸ್ಕ್ವೇರ್ ಬರುತ್ತೆ. ದಟ್ ಇಸ್ 49. ಸೊ n ಸ್ಕ್ವೇರ್ ಸೀರೀಸ್ ಅಂತ ಹೇಳ್ತೀವಿ. ಓಕೆ, n ಸ್ಕ್ವೇರ್ ಸೀರೀಸ್ ಅಥವಾ n ಸ್ಕ್ವೇರ್ ಪ್ಲಸ್ 1, n ಸ್ಕ್ವೇರ್ ಮೈನಸ್ 1, n ಕ್ಯೂಬ್ ಪ್ಲಸ್ 1, n ಕ್ಯೂಬ್, n ಕ್ಯೂಬ್ ಮೈನಸ್ 1. ಲೈಕ್ ವೈಸ್ ಸೀರೀಸ್ ಅಲ್ಲಿ ನಿಮಗೆ ಈ ರೀತಿ ಏನಾದರೂ ಅಪ್ಲಿಕೇಶನ್ಸ್ ಯೂಸ್ ಮಾಡಿ ನಿಮಗೆ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಇದನ್ನ ನೀವು ಗ್ಯಾಪ್ ಇಟ್ಕೊಂಡಿದ್ರೆ ಸಾಕು. ಫಸ್ಟ್ ಆಲ್ವೇಸ್ ಗೋ ವಿತ್ ದ ಡಿಫರೆನ್ಸ್. ಒಂದು ನಂಬರ್ಗೂ ಇನ್ನೊಂದು ನಂಬರ್ಗೂ ಡಿಫರೆನ್ಸ್ ಏನಿದೆ ಅಂತ ನೀವು ನೋಡ್ಕೊ ಬನ್ನಿ. ಲೈಕ್ ಅದೇನಾದ್ರು ಅಪ್ಲೈ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಾಡಿ, ಯು ಕ್ಯಾನ್ ಯೂಸ್ ದಿಸ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಓಕೆ, ನೆಕ್ಸ್ಟ್ ಲೆಟರ್ ಸೀರೀಸ್ ಬರುತ್ತೆ ನಿಮಗೆ ಸ್ಟೂಡೆಂಟ್ಸ್. ಸೊ ಲೆಟರ್ ಸೀರೀಸ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್ A, C, E, what is the question mark ಅಂತ ಹೇಳ್ತಾರೆ.
ಬೈ ಲುಕಿಂಗ್ ಅಟ್ ದಿಸ್ ಲೆಟರ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಲೆಟರ್ ಸೀರೀಸ್ ಅಂತ ಬಂದಾಗ ಸ್ಟೂಡೆಂಟ್ಸ್ ಯು ಆಲ್ವೇಸ್ ರಿಮೆಂಬರ್, ನೀವು ಫಸ್ಟ್ PGCET ಎಂಟ್ರೆನ್ಸ್ಗೆ ಹೋಗ್ತೀರಿ, ನೀವು ಎಕ್ಸಾಮಿನೇಷನ್ ಎಂಟರ್ ಆದ ತಕ್ಷಣ ನಿಮಗೆ ಬುಕ್ಲೆಟ್ ಕೊಡ್ತಾರೆ. ಬುಕ್ಲೆಟ್ ಹಿಂದ್ಗಡೆ ನಿಮಗೆ ಸ್ಪೇಸ್ ಇರುತ್ತೆ ರಫ್ ನೋಟ್ಗೆ. ನೀವು ರಫ್ ನೋಟ್ ಅಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಆಲ್ಫಾಬೆಟ್ಸ್ ನ ಬರ್ಕೋಬಿಡಿ. ABCDEFGHIJKLMNOPQRSTUVWXYZ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮಾಡ್ಬೇಕಾದ್ರೆ ಇದು. ಲೈಕ್ ವೈಸ್ ನೀವೇನ್ ಮಾಡಿ ರಿವರ್ಸ್ ಆರ್ಡರ್ ಬರ್ಕೊಂಡ್ಬಿಡಿ. ದಟ್ ಈಸ್ ABCDEFGHIJKLMNOPQR. ಲೈಕ್ ವೈಸ್ ನೀವೇನ್ ಮಾಡಿ ರಿವರ್ಸ್ ಆರ್ಡರ್ ಬರ್ತೀವಿ. ಯಾಕೆ ಸರ್ ರಿವರ್ಸ್ ಆರ್ಡರ್ ಬರ್ಕೋಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಸೀರೀಸ್ ಕೊಟ್ಟಿರ್ತಾನೆ. ಏನ್ ಸೀರೀಸು? AZY, ನೆಕ್ಸ್ಟ್ ಸೀರೀಸ್ ಯಾವುದು ಅಂತ ಕೇಳ್ತಾರೆ. ಸೊ ನಿಮ್ಗೆ ಏನಂತ ಸರ್ A ಟು Z ತುಂಬಾ ಡಿಫ್ರೆನ್ಸ್ ಇದೆಯಲ್ಲ ಸರ್? ನೋ, ಅದನ್ನ ಆಲ್ವೇಸ್ ರಿಮೆಂಬರ್, ಇಟ್ಸ್ ರೌಂಡ್ ದಿ ಕ್ಲಾಕ್ ತರ ಇದೆ. ನಿಮ್ಗೆ A to Z ಈ ರೀತಿ ಬರೀತಿರಲ್ವಾ? ರೌಂಡ್ ದಿ ಕ್ಲಾಕ್ ಅಂದ್ರೆ ಅದನ್ನ ಈ ರೀತಿನೂ ಓದ್ಬೋದು ನೀವು. ನೋಡಿ AZY, ನೆಕ್ಸ್ಟ್ ಸೀರೀಸ್ ಯಾವ್ದು ಬರುತ್ತೆ ನಿಮ್ಗೆ ಕಂಟಿನ್ಯೂಷನ್ಸ್ ಆಗುತ್ತೆ. ಓಕೆ, ಹಾಗಾಗಿ ನೀವೇನ್ ಮಾಡಿ ಮಧ್ಯದಲ್ಲಿ ಏನ್ ಮಾಡ್ಕೊಡಿ ಅಂತ ಹೇಳಿದ್ರೆ ನಂಬರ್ಸ್ ನ ಬರ್ಕೊಬಿಡಿ. ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಮಧ್ಯದಲ್ಲಿ ನಂಬರ್ ಬರ್ಕೊಡಿ, ಮೇಲ್ಗಡೆ A to Z ಬರೀರಿ, ಅಗೇನ್ ಉಲ್ಟಾ ಏನ್ ಮಾಡಿ A to Z ನೀವು ಬರ್ದಿರ್ಕೊಡಿ. ಸೊ ನಿಮ್ಗೆ ಅವಾಗ ಏನಾಗುತ್ತೆ, ಇಟ್ ವಿಲ್ ನಾಟ್ ಕನ್ಸ್ಯೂಮ್ ಮೋರ್ ಟೈಮ್. ಸೊ ನೀವು ಕೊಟ್ಟ ತಕ್ಷಣ ಯಾಕಂದ್ರೆ ನಿಮಗೆ 120 ಮಿನಿಟ್ಸ್ ಇರುತ್ತೆ, ದಟ್ ಈಸ್ 2 hours ಟೈಮ್ ಇರುತ್ತೆ. ಆನ್ಸರ್ ಮಾಡ್ಲಿಕ್ಕೆ 2 hours ಟೈಮ್ ಇರುತ್ತೆ. 100 ಕ್ವಶನ್ಸ್ 2 hours ಅಂದ್ರೆ 0.75 ಸೆಕೆಂಡ್ಸ್ ಇರುತ್ತೆ ನಿಮಗೆ. ಅರ್ಥ ಮಾಡ್ಕೊಳ್ಳಿ, 0.75 ಸೆಕೆಂಡ್ಸ್. ಸೊ 0. ಸೆಕೆಂಡ್ಸ್ ಅಂತ ಹೇಳಿದ್ರೆ 1 minute to 12 ಸೆಕೆಂಡ್ಸ್ ಇರುತ್ತೆ ಒಂದು ಕ್ವಶನ್ಗೆ ಅಂತ ನಿಮಗೆ. ಸೊ ಅದನ್ನೆಲ್ಲ ನೀವು ಅಪ್ಲೈ ಮಾಡ್ಕೊಂಡು ಮ್ಯಾಥಮೆಟಿಕಲ್ ಆಪರೇಷನ್ ಮಾಡಬೇಕಾದ್ರೆ ಏನ್ ಮಾಡಿ ಆದಷ್ಟು ಟೈಮ್ ಅನ್ನ ಸೇವ್ ಮಾಡ್ಕೊಳ್ಳೋದು ನೋಡಿ. ನಿಮ್ಗೆ ಕ್ವಶನ್ ಬುಕ್ಲೆಟ್ ಕೊಟ್ಟ ತಕ್ಷಣ ನೀವೇನ್ ಮಾಡಿ ಇದನ್ನ ಬರ್ದಿಟ್ಕೊಳ್ಳಿ. ನಿಮ್ಗೆ ಲೆಟರ್ ಸೀರೀಸ್ ಮತ್ತೆ ಅನಾಲಜಿನ ಸಾಲ್ವ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಅನಾಲಜಿ ಅಂತ ಬಂದಾಗಲೂ ಅಷ್ಟೇ. ಸೊ ನಿಮ್ಗೆ ಏನ್ ಮಾಡ್ತಾರೆ, B is to D, ನೆಕ್ಸ್ಟ್ N is to what ಅಂತ ಕೇಳ್ತಾರೆ. ಯು ನೋ ದಟ್ ದ ಡಿಫರೆನ್ಸ್ ಇಸ್ B plus 2 letters plus 1 plus 2, B plus 2 letters is D, N plus 2 letters is what ಅಂತ ನೀವೇನ್ ಮಾಡ್ಬೋದು, ಅಲ್ಲಿ ಈ ಒಂದು ಆಲ್ಫಾಬೆಟ್ಸ್ ನೋಡ್ತಾ ನಿಮ್ಗೆ ಆನ್ಸರ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ. ಆ ಪರ್ಪಸ್ಗೋಸ್ಕರ ಏನ್ ಮಾಡಿ ನೀವು A to Z ನ ರೈಟ್ ಸೈಡ್, ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಈ ರೀತಿ ಬರ್ಕೊಂಡು ಒಂದು ಮಧ್ಯದಲ್ಲಿ ನಂಬರ್ ಬರ್ಕೊಳ್ಳಿ. ಸೊ ದಟ್ ವಿಲ್ ಬಿ ವೆರಿ ಈಸಿ ಟು ಸಾಲ್ವ್ ದ ಕ್ವಶನ್ಸ್ ರಿಲೇಟೆಡ್ ಟು ಲೆಟರ್ ಸೀರೀಸ್ ಅಂಡ್ ಅನಾಲಿಸಿಸ್. ಅನಾಲಿಸಿಸ್ ಅಂತ ಬಂದಾಗ ನಂಬರ್ ಅನಾಲಜಿ ಬರುತ್ತೆ, ಫಿಗರ್ ಅನಾಲಜಿ ಬರುತ್ತೆ, ಅಂಡ್ ವರ್ಡ್ ಅನಾಲಜಿ ಕೂಡ ಬರುತ್ತೆ ನಿಮಗೆ. ಸೊ ಯಾವ ಅನಾಲಜಿ ಬೇಕಾದ್ರೆ ನಿಮಗೆ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ 36 is to 63, ನೆಕ್ಸ್ಟ್ 48 is to what ಅಂತ ಕೇಳ್ತಾರೆ. ಗೊತ್ತಿಲ್ಲ, ಡಿಫ್ರೆನ್ಸ್ ನೋಡ್ತೀರಾ ನಾರ್ಮಲಿ ನೀವು. ಸೊ ಡಿಫ್ರೆನ್ಸ್ ಅಲ್ಲಿ ಬರ್ಕೊಡ್ತೀರಾ. ಬಟ್ ಸಮ್ಟೈಮ್ಸ್ ಏನು ಕೇಳೋದಿಲ್ಲ. ಅವನು ಏನ್ ಮಾಡಿದಾನೆ, ಜಸ್ಟ್ ಈ ಲೆಟರ್ಸ್ ನ ಈ ನಂಬರ್ಸ್ ಏನ್ ಮಾಡಿದ್ದಾನೆ, ಇಂಟರ್ಚೇಂಜ್ ಮಾಡಿದ್ದಾನೆ. 36 ಇರೋದನ್ನ 63 ಮಾಡಿದ್ದಾನೆ ಅಷ್ಟೇ. ಸೊ 48 ಇರೋದನ್ನ ಏನ್ ಮಾಡಿ 84 ಮಾಡ್ಕೊಳ್ಳಿ. ಸೊ ಇದನ್ನ ನಂಬರ್ ಅನಾಲಜಿ ಅಂತ ಹೇಳ್ತೀವಿ. ಇದೊಂದೇ ಅಲ್ಲ, ಸ್ಕ್ವೇರ್ಸ್ ಕೇಳ್ಬೋದು. ಆಲ್ರೆಡಿ ನಾನು ಹೇಳಿದಾಗೆ n square plus 1, n cube plus 1, n cube minus 1. ಸೊ ಈ ರೀತಿ ನಿಮಗೆ ಕ್ವಶನ್ಸ್ ಅನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಎಕ್ಸ್ಪೆಕ್ಟ್ 5 ಕ್ವಶನ್ಸ್ ಫ್ರಮ್ ದಿಸ್ ಸೆಕ್ಷನ್. ನೋಡಿ, ಕೋಡಿಂಗ್ ಅಂಡ್ ಡಿಕೋಡಿಂಗ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಲೆಟರ್ ಬರುತ್ತೆ, ಜೊತೆಗೆ ನಂಬರ್ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಬ್ಯಾಂಕ್ ಆಸ್ ಅನ್ ಎಕ್ಸಾಂಪಲ್, ಓಕೆ, ಬ್ಯಾಂಕ್ ಅಂತ ತಗೊಂಡ್ರೆ ನಿಮ್ಗೆ ಅವ್ನು ಯಾವ ರೀತಿ ಕೋಡಿಂಗ್ ಡಿಕೋಡಿಂಗ್ ಮಾಡ್ಬೋದು. ಇದು ಕೋಡು. ಡಿ ಕೋಡ್ ನಿಮ್ಗೆ CBOL ಅಥವಾ AZMJ ಅಥವಾ ABML. ಸೊ ನಂಬರ್ಸ್ ತಗೊಂಡ್ರೆ ನಿಮ್ಗೆ 211411, ನೆಕ್ಸ್ಟ್ 25261336, ನೆಕ್ಸ್ಟ್ YZMP ಅಥವಾ 28 ಅಥವಾ 308 ಅಥವಾ 7. ಲೈಕ್ ವೈಸ್ ನೋಡಿ, ಒಂದೇ ಜಸ್ಟ್ 4 ಲೆಟರ್ನ ಎಷ್ಟು ರೀತಿ ಮಾಡಬಹುದು ಅಂತ ನಿಮ್ಗೆ ಇಲ್ಲಿ ತೋರಿಸಿದ್ದೀನಿ ನಾನು. ಇಲ್ಲೇನ್ ಮಾಡಿದ್ದೇನೆ, ಸೊ B ಇದೆ, ಇಲ್ಲಿ ಕೋಡಿಂಗ್ ಏನಿದೆ B ಇದೆ, ಇಲ್ಲೇನಾಗಿದೆ C ಆಗಿದೆ, ಅಂದ್ರೆ +1 ಲೆಟರ್ ಆಗಿದೆ. B plus 1 C, A plus 1 B, N plus 1 O, K plus 1 N. So the series is following +1 series ಅಂತ ನೀವು ಹೇಳ್ಬೋದು. ಓಕೆ, ಇದು ಕೋಡಿಂಗ್, ಇದು ಡಿಕೋಡಿಂಗ್ ಆಗುತ್ತೆ. ಲೈಕ್ ವೈಸ್ AZMJ ನೋಡಿ, B minus 1 ಅಂದ್ರೆ ಏನು, A ಹಿಂದ್ಗಡೆ ಲೆಟರ್ ಇದೆ A. Z
ಇಲ್ಲಿ ಎ ಇದೆ, ಇಲ್ಲಿ ಝೆಡ್ ಇದೆ. ಆಲ್ರೆಡಿ ನಾನು ಹೇಳಿದೆ ನಿಮ್ಗೆ, ನೀವು ಎರಡೂ ರೀತಿ ಬರ್ಕೊಳ್ಳಿ ಆಲ್ಫಾಬೆಟ್ಸ್ ನ, ಎ ಟು ಝೆಡ್, ಎ ಟು ಝೆಡ್. ಸೊ ಅದೇನಾಗಿದೆ, ಎ ಮೈನಸ್ ಬಂದ್ರೆ ಏನಾಗುತ್ತೆ, ಝೆಡ್ ಆಗುತ್ತೆ. ಸೊ ಇದು ಈ ಪರ್ಪಸ್ಗೋಸ್ಕರ ನಿಮ್ಗೆ ಹೇಳಿದ್ದು ಎ ಟು ಝೆಡ್ ಅಂತ ನೀವು ಉಲ್ಟಾ ಕೂಡ ನಿಮ್ಗೆ ಬರ್ಕೊಂಡ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಲೈಕ್ ವೈಸ್ n minus 1. ಸೊ ಇಟ್ ಈಸ್ ಫಾಲೋಯಿಂಗ್ -1 ಸೀರೀಸ್ ಅಂತ ಹೇಳ್ತೀವಿ. ಇದನ್ನ ಏನಾಗಿದೆ, -1 ಸೀರೀಸ್ ನ ಫಾಲೋ ಆಗ್ತಾ ಇದೆ. ಲೈಕ್ ವೈಸ್ ಅಗೇನ್ -1 + 1 -1 + 1. ಇಟ್ ಈಸ್ ಫಾಲೋಯಿಂಗ್ -1 letter + 1 letter, -1 letter + 1 letter ಅಂತ ಹೇಳ್ತೀವಿ. ಇಫ್ ಯು ಕಮ್ ಟು ನಂಬರ್ಸ್ ಅನ್ನ ಯೂಸ್ ಮಾಡ್ಕೊಂಡು ಹೇಳ್ತಾನೆ. ಯಾವ ರೀತಿ ಯೂಸ್ ಮಾಡಿದ್ರೆ ನೋಡೋಣ. ಆಲ್ವೇಸ್ ರಿಮೆಂಬರ್, ಫಸ್ಟ್ 1 ಲೆಟರ್ ಇಂದಲೇ ಹೋಗಿ ನೀವು. ಓಕೆ, ಬಿ ನೋಡಿ, ಎ ಬಿ ಸಿ ಡಿ ನಾನು ಏನು ಹೇಳಿದ್ದೀನಿ, 1 2 3 4 ಅಂತ ನಂಬರ್ ಕೊಡಿ ಅಂತ ಹೇಳಿದೆ ನಿಮಗೆ ಮಧ್ಯ, ಹೌದಾ? ಸೊ ಈ ಪರ್ಪಸ್ಗೋಸ್ಕರ ನಿಮ್ಗೆ ಗೊತ್ತಿರೋ ಹಾಗೆ ಬಿ ಎಷ್ಟನೇ ಲೆಟರು 2, ಎ ಎಷ್ಟನೇ ಲೆಟರು 1 ಅಂಡ್ ಎನ್ ಎಷ್ಟನೇ ಲೆಟರು 14, ಕೆ ಎಷ್ಟನೇ ಲೆಟರು 11. ಸೊ ನಂಬರ್ ಪ್ಲೇಸ್ಮೆಂಟ್, ಆಲ್ಫಾಬೆಟಿಕ್ ಪ್ಲೇಸ್ಮೆಂಟ್, ಆಲ್ಫಾಬೆಟಿಕ್ ಆರ್ಡರ್ ಅಲ್ಲಿ ಎಷ್ಟನೇ ಪ್ಲೇಸ್ಮೆಂಟ್ ಇದೆ ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಬನ್ನಿ, 2, yes 2 is correct, but ಇಲ್ಲೇನಿದೆ 5 ಇದೆ. ಸೊ ಇಟ್ಸ್ ನಾಟ್ ಫಾಲೋಯಿಂಗ್ ದಟ್ ಒನ್. ಸೊ ಅವಾಗ ಏನ್ ಮಾಡ್ಬೇಕು, ನೀವು ಎರಡೆರಡು ನಂಬರ್ ನ ಟ್ರೈ ಮಾಡ್ಬೇಕಾಗುತ್ತೆ. ಸೊ ಎರಡೆರಡು ನಂಬರ್ ಅಂದ್ರೆ 25 26 13 16 ಅಂತ ಮಾಡ್ಕೋಬೇಕಾಗುತ್ತೆ. ಸೊ 25 26 ಹೆಂಗಾಗುತ್ತೆ ಸರ್, ಇಲ್ಲಿ ಬಿ ಇದೆ, ಇಲ್ಲಿ ಎ ಇದೆ, 1 2 ಅಲ್ವಾ ಸರ್ ಅದು. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಎ ಟು ಝೆಡ್ ಹಿಂಗೂ ಬರುತ್ತೆ, ಎ ಟು ಝೆಡ್ ಹಿಂಗೂ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ, 25th ಲೆಟರ್ ನೋಡಿ, ಹಿಂಗ್ ಬಂದ್ರೆ ನಿಮ್ಗೆ 25th ಲೆಟರ್ ಆಗಿ ಬರುತ್ತೆ ಬಿ, 26th ಲೆಟರ್ ಆಗಿ ಬರುತ್ತೆ ಎ. ಲೈಕ್ ವೈಸ್ ನೀವು ಉಲ್ಟಾ ನೋಡ್ಕೊಂಡು ಹೋದಾಗ 13th ಪ್ಲೇಸ್ ಅಲ್ಲಿ ಎನ್ ಬರುತ್ತೆ ಅಂಡ್ 16th ಪ್ಲೇಸ್ ಅಲ್ಲಿ ಕೆ ಬರುತ್ತೆ. ಓಕೆ, ಅಂಡ್ ದಿಸ್ ಆಲ್ಸೋ ಸೇಮ್ ಕೈಂಡ್ ಆಫ್ ಕ್ವಶನ್ಸ್. ಅಂಡ್ 28 ಇದೆ. 28 ವಾಟ್ ಇಸ್ ದಟ್ 28? ನೋಡಿ 2 ಡಿಜಿಟ್ಸ್ ಇದೆ ಅಂತ ಹೇಳಿದ್ರೆ ಅದು ಅಡಿಷನ್ ಆಗಿದೆ ಅಂತ ನೀವು ಥಿಂಕ್ ಮಾಡಿ. ನೋಡಿ ಇದು ಪ್ಲೇಸ್ಮೆಂಟ್ 2 + 1 + 14 + 11. ಸೊ ಇಷ್ಟನ್ನು ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 28 ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲೇನಾಗಿದೆ, 308 ಅಂದ್ರೆ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಮಲ್ಟಿಪ್ಲಿಕೇಶನ್ ಆಗಿದೆ ಅಂತ ಥಿಂಕ್ ಮಾಡಿ. ದಟ್ ಇಸ್ 2 × 1 × 14 × 11. ನಿಮ್ಗೆ ಎಷ್ಟು ಬರುತ್ತೆ, 308 ಬರುತ್ತೆ. ನೆಕ್ಸ್ಟ್ ಲೈಕ್ ವೈಸ್ 1 ಡಿಜಿಟ್ ಆಗಿದೆ ಅಂದ್ರೆ ಡಿವೈಡ್ ಆಗಿದೆ ಅಂತ ಯೋಚನೆ ಮಾಡಿ. ಸೊ ಡಿವೈಡ್ ಎಷ್ಟು, ಸೊ ಇಷ್ಟು 28 / 4. ಸೊ 4 7 is 28. ಸೊ ಇದನ್ನ ನಾವು ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ ನಾವು ನೋಡಬಹುದು. ಸೊ ಈ ಒಂದು ಮೆಥಡ್ಸ್ ಅನ್ನ ನೀವು ಏನ್ ಮಾಡ್ಕೊಳ್ಳಿ, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ we will want the blood relation test ಅಂತ ಹೇಳ್ತೀವಿ. ಸೊ ಬ್ಲಡ್ ರಿಲೇಷನ್ ಟೆಸ್ಟ್ ಗೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ರಿಲೇಶನ್ಶಿಪ್ ನ ನೋಡ್ಕೋಬೇಕು. ಸೊ ಫಾದರ್ಸ್ ಡಾಟರ್, ಫಾದರ್ಸ್ ಮದರ್, ಮದರ್ಸ್ ಡಾಟರ್, ಫಾದರ್ಸ್ ಡಾಟರ್, ಈ ರೀತಿ ಎಲ್ಲ ಕೊಟ್ಟಾಗ ಅದನ್ನ ಈಗ ಫಾದರ್ಸ್ ಡಾಟರ್ ಅಂತ ಬಂದಾಗ ನಿಮ್ಮ ಫಾದರ್ ನ ಡಾಟರ್ ಅಂತ ನೀವು ಯೋಚನೆ ಮಾಡಿ. ಅವಾಗ ನಿಮಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅಂದ್ರೆ ಕ್ವಶನ್ ಇರೋದಿಲ್ಲ, ನೀವು ಯಾವ್ದಾದ್ರು ಅನಲೈಸಿಸ್ ಮಾಡ್ಬೇಕಾದ್ರೆ ಫಾದರ್ಸ್, ಯುವರ್ ಫಾದರ್ಸ್ ಡಾಟರ್ ಇಸ್ ಫಾರ್ what is the relationship for you, your mother's daughter is what is the relationship with you ಅಂದ್ರೆ ಸಿಸ್ಟರ್ ಅಂತ. ನಿಮ್ಮ ಅಮ್ಮನ ಮಗಳು ನಿಮ್ಗೆ ಏನಾಗ್ತಾರೆ, ಸಿಸ್ಟರ್ ಆಗ್ತಾರೆ. ಸೊ ಈ ರೀತಿಯಾದಂತಹ ಒಂದು ರಿಲೇಶನ್ಶಿಪ್ ನ ನೀವು ನೋಡ್ಕೊಂಡಿದ್ರೆ ಇದು ತುಂಬಾ ಈಸಿಯಾಗಿ ಸೊಲ್ಯೂಷನ್ಸ್ ನ ಮಾಡಬಹುದು. ಅಲ್ಲಿ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಕೊಳ್ಳಿ, ಮೇಲ್ಗೆ ಪ್ಲಸ್ ಸೈನ್ ಅಂತ ಹಾಕೊಳ್ಳಿ, ಫಿಮೇಲ್ಗೆ ಮೈನಸ್ ಸೈನ್. ಸೊ ಇಟ್ ಡಿಪೆಂಡ್ಸ್. ಸೊ ಇದಕ್ಕೆ ಪ್ಲಸ್ ಹಾಕ್ಬೇಕು ಅಂತಲ್ಲ, ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಸೇಕಿಂಗ್ ನಾನು ಹೇಳಿದೆ. ಆಮೇಲೆ ಇಲ್ಲಿ ಮೇಜರ್ ನೀವು ನೋಡ್ಬೇಕಾಗಿರೋದು ಜನರೇಷನ್ಸ್. ಸೊ ನೋಡಿ, ನಿಮ್ ಜನರೇಷನ್ ಇದು, ನಿಮ್ ಫಾದರ್ ಮದರ್ ಜನರೇಷನ್ ಇದು, ಸೊ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಜನರೇಷನ್ ಇದು. ಸೊ ಈ ಜನರೇಷನ್ ಬರೋದಿಲ್ಲ ಒಂದೇ ಲೈನ್ ಹಾಕಿ, ಯಾವ್ಯಾವ ಜನರೇಷನ್ ಅಲ್ಲಿ ಯಾವ್ಯಾವ ಬರ್ತಾರೆ ಅನ್ನೋದನ್ನ ನೀವು ಒಂದೇ ಲೈನ್ ಹಾಕೊಂಡಾಗ ನಿಮ್ಗೆ ಏನಾಗುತ್ತೆ, ಇಟ್ ಇಸ್ ವೆರಿ ಈಸಿ ಟು ಸಾಲ್ವ್ ದ ಬ್ಲಡ್ ರಿಲೇಶನ್ಶಿಪ್ ಕ್ವಶನ್ಸ್. ನೆಕ್ಸ್ಟ್ ಡೈರೆಕ್ಷನ್ಸ್ ಬರುತ್ತೆ. ಸೊ ಡೈರೆಕ್ಷನ್ಸ್ ಅಂತ ಬಂದಾಗ ನಿಮಗೆ ಸೊ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂಡ್ ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ಇದು ಗೊತ್ತಿಲ್ಲ ನಿಮ್ಗೆ ಈಸಿಯಾಗಿ ಡೈರೆಕ್ಷನ್ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡಬಹುದು. ಅಂಡ್ ಸಾಲ್ವ್ ಮಾಡ್ಬೇಕಾದ್ರೆ ಆಲ್ವೇಸ್ ರಿಮೆಂಬರ್ ಯು ಸ್ಟಾರ್ಟಿಂಗ್ ಪಾಯಿಂಟ್, ಈ ಮಿಡ್ ಪಾಯಿಂಟ್ ನ ನೀವೇನ್ ಮಾಡಿ, ಸ್ಟಾರ್ಟಿಂಗ್ ಪಾಯಿಂಟ್ ಅವ್ನು ಯಾರೇ ಕ್ವಶನ್ಸ್ ಕೊಟ್ಟಿದ್ರು ಮಿಡ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿ. ಈ ಸ್ಟಾರ್ಟೆಡ್ ವಾಕಿಂಗ್ ಟುವರ್ಡ್ಸ್ ನಾರ್ತ್ ಅಂತ ಹೇಳ್ತಾನೆ, then you take like this. He started walking towards south ಅಂತ ಹೇಳ್ತಾನೆ, he started walking towards east, he started walking towards west. ಆ ಮಿಡ್ ಪಾಯಿಂಟ್ ನ ಕರೆಕ್ಟ್ ಆಗಿ ಇಟ್ಕೊಂಡು ನೀವೇನ್ ಮಾಡಿ ಪ್ಲಾಟ್ ಮಾಡ್ತಾ ಬನ್ನಿ, ನಿಮ್ಗೆ ಡೈರೆಕ್ಷನ್ಸ್ ತುಂಬಾ ಈಸಿಯಾಗಿ ಸಾಲ್ವ್ ಮಾಡಬಹುದು.
ಅಂಡ್ ಸಿಲೋಜಿಸಮ್ ಅಂತ ಹೇಳ್ತೀವಿ. ಈ ಸಿಲೋಜಿಸಮ್ ಅನ್ನ ನೀವು ಸಾಲ್ವ್ ಮಾಡಬೇಕಾದ್ರೆ ನಿಮ್ಗೆ ಏನ್ ಗೊತ್ತಿರಬೇಕು, ವೆನ್ ಡಯಾಗ್ರಾಮ್ ಗೊತ್ತಿರಬೇಕು. ಸೊ ವೆನ್ ಡಯಾಗ್ರಾಮ್ ಅನ್ನ ನೀವು ಸ್ವಲ್ಪ ವರ್ಕೌಟ್ ಮಾಡಬೇಕಾಗುತ್ತೆ. ಓಕೆ, ಸೊ ವೆನ್ ಡಯಾಗ್ರಾಮ್ ಫಾರ್ ಎಕ್ಸಾಂಪಲ್ ಆಲ್ ಎ ಆರ್ ಬಿ ಅಂತ ಹೇಳ್ತೀವಿ. ಆಲ್ ಎ ಆರ್ ಬಿ ಅಂದ್ರೆ ಏನು ನೋಡಿ, ದಿಸ್ ಇಸ್ ಆಲ್ ಎ, ದಿಸ್ ಆಲ್ ಎಸ್ ಆರ್ ಬಿಸ್ ಅಂತ ಹೇಳ್ತೀವಿ. ಸಮ್ ಎಸ್ ಆರ್ ಬಿಸ್ ಅಂತ ಹೇಳ್ತೀವಿ. ಸಮ್ ಎಸ್ ಆರ್ ಬಿಸ್, ಸಮ್ ಎಸ್ ಆರ್ ನಾಟ್ ಬಿಸ್. ಕೆಲವೊಂದು ಕಾನ್ಸೆಪ್ಟ್ ಗಳಿದೆ, ನೀವು ನಮ್ಮ ಒಂದು ಕೋಚಿಂಗ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇವೆಲ್ಲ ನಿಮ್ಗೆ ಈಸಿಯಾಗಿ ಸೊಲ್ಯೂಷನ್ಸ್ ಸಿಗುತ್ತೆ. ಬಟ್ ಫಾರ್ ಟೈಮ್ ಬೀಯಿಂಗ್ ನಿಮ್ಗೆ ಇಲ್ಲೋದ್ರಿಂದ ನೀವೇನ್ ಮಾಡ್ಕೊಳ್ಳಿ, ದಿಸ್ ಟಾಪಿಕ್ಸ್ ಎಸ್ಪೆಷಲಿ ಇನ್ ರೀಸನಿಂಗ್ ಸೆಕ್ಷನ್ಸ್, ಇಷ್ಟು ಟಾಪಿಕ್ಸ್ ನೀವು ಮಾಡಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ದೆನ್ 15 ಕ್ವಶನ್ಸ್. 15 ಕ್ವಶನ್ಸ್ ನೀವೇನ್ ಮಾಡ್ಬೋದು, PGCET ಅಲ್ಲಿ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡ್ಬೋದು. ಐ ಹೋಪ್ ಈ ಒಂದು ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ದಯವಿಟ್ಟು ಅದನ್ನ ಶೇರ್ ಮಾಡಿ, ಲೈಕ್ ಮಾಡಿ. ಆದಷ್ಟು ಈ ಒಂದು ಕ್ವಶನ್ಸ್, ಈ ಒಂದು ಟಾಪಿಕ್ಸ್ ನೀವು ಒಂದು PGCET ಗೆ ಪ್ರಿಪರೇಷನ್ಸ್ ನ ರೀಸನಿಂಗ್ ಸೆಕ್ಷನ್ಸ್ ಅಲ್ಲಿ ಆಗಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಮ್ಯಾಥಮೆಟಿಕ್ಸ್ ಅಥವಾ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಲ್ಲಿ ಯಾವ ಟಾಪಿಕ್